ಎಲ್ಲ 12 ಗಂಟೆಗಳ ಮುಂದೆ ನಾವು ಈ ಕರೆಯನ್ನು ಕೊಟ್ಟು ನಮ್ಮ ನಾಯಕರುಗಳು ನಾವೆಲ್ಲ ತೀರ್ಮಾನ ಮಾಡಿ ಈ ದೇಶದ ಐಕ್ಯತೆಗೆ, ಈ ದೇಶದ ಒಗ್ಗಟ್ಟಿಗೆ, ನಮ್ಮ ಯೋಧರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ಅವ್ರಿಗೆ ಬೆಂಬಲವನ್ನು ಕೊಡಬೇಕು. ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕಳಿಸಬೇಕು. ಇದು ಭಾರತದ ಭೂಮಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವೆಲ್ಲ ಒಗ್ಗಟ್ಟಿನ ಒಂದು ಸಂದೇಶವನ್ನ ಇಡೀ ಭಾರತದ ನಮ್ಮ ಯೋಧರಿಗೆ ಕಳಿಸಬೇಕು. ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತ ನಿರ್ಧಾರ, ಅದರ ಪರವಾಗಿ ನಾವೆಲ್ಲ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ಪಕ್ಷ ಜಾತಿ ಬಿಟ್ಟು ಎಲ್ಲರೂ ಕೂಡ ಪ್ರಜೆಗಳು, ರಾಜಕೀಯ ಮುಖಂಡರು, ಸರ್ಕಾರಿ ನೌಕರರು, ಸಂಘ ಸಂಸ್ಥೆಗಳು, ಸ್ನೇಹಿತರು, ವಿದ್ಯಾರ್ಥಿಗಳು ಎಲ್ಲ ಕೂಡ ನಾನು ಮೊದಲು ನನ್ನ ಪ್ರಧಾನ ವಿದ್ಯಾರ್ಥಿ 2 ಕಿಲೋಮೀಟರ್ ಮೇಲಿದೆ ರ್ಯಾಲಿ. ಮೊದಲು ನಿಮ್ಮೆಲ್ಲರೂ ಕೂಡ ನಾನು ನಮ್ಮ ಮತ್ತು ಮಾಹಿತಿಯರ ಮುಖಂಡರಲ್ಲಿ, ನಮ್ಮ ಸರ್ಕಾರಿ ನೌಕರ ಅಧ್ಯಕ್ಷರ ಮುಖಂಡರಲ್ಲಿ ಅವರು ಕೂಡ ಸಚಿವರು, ಕಾಲೇಜಿನ ಎಲ್ಲರೂ ಕೂಡ ಆಯುಕ್ತರು, ಶಿಕ್ಷಕರು, ಶಿಕ್ಷಕರು, ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ನಾವು ಇವತ್ತು ಆಹ್ವಾನ ಎಲ್ಲರೂ ಕೂಡ ಬಂದು ಈ ದೇಶದ ಪ್ರೇಮ, ಸ್ವಾತಂತ್ರ್ಯಕ್ಕೆ, ಈ ರಾಷ್ಟ್ರದ ಗಮನವನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ನಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು, ಗಮನಗಳು. ಈ ದೇಶವನ್ನು ಉಳಿಸೋಣ, ನಮ್ಮ ಯೋಧರಲ್ಲಿ ಗೌರವ ಸಲ್ಲಿಸೋಣ. ಜೈ ಹಿಂದ್, ಜೈ ಹಿಂದ್. ಅಕ್ಷತೆ ಹೇಳಾಗಿದೆ. ಜೈ ಹಿಂದ್, ಜೈ ಹಿಂದ್, ಜೈ ಭಾರತ್, ಜೈ ಭಾರತ್, ಜೈ ಭಾರತ್, ಜೈ ತಿರಂಗಾ, ಜೈ ತಿರಂಗಾ, ಜೈ ತಿರಂಗಾ, ಜೈ ಹಿಂದ್, ಜೈ ಭಾರತ್, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನನ್ನ ಕೋಟಿಯ ಸಾಕ್ಷಾತ್ ಸರ್ಕಾರದ ಪರವಾಗಿ ಈ ರಾಷ್ಟ್ರದ ಒಬ್ಬ ಪ್ರಜಾನಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಕ್ಕಳಿದ್ದಾರೆ, ಕಾರ್ಪೊರೇಟರ್ ಸರ್ಕಾರಿ ನೌಕರ ಅಧ್ಯಕ್ಷರಿದ್ದಾರೆ, ಎಂಎಲ್ಎ ಇದ್ದಾರೆ, ಆಯುಷಿದ್ದಾರೆ, ಎಲ್ಲರೂ ಕೂಡ ಸುಧಾಕರ್ ಇದ್ದಾರೆ, ಎಲ್ಲ ಸುಧಾಕರ್ ಮುಖಂಡತ್ವ ಎಲ್ಲ ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ, ಇದ್ದಾರೆ. ಅವರು ತಂಡ ಬಂದಿದೆ, ಕಾಂಗ್ರೆಸ್ ತಂಡ ಬಂದಿದೆ, ಮಂಜು ತಂಡ ಬಂದಿದೆ, ಮಹಿಳಾ ಕಾಂಗ್ರೆಸ್ ವಿದ್ಯಾರ್ಥಿಗಳೆಲ್ಲ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಎಂಎಸ್ಸಿಐ ಬಂದಿದೆ, ಯೂತ್ ಕಾಂಗ್ರೆಸ್ ಬಂದಿದೆ, ಮಹಿಳಾ ಕಾಂಗ್ರೆಸ್ ಬಂದಿದೆ, ಮನವ ತಂಡ ಬಂದಿದೆ. ಎಲ್ಲ ಆಮೇಲೆ ಯಾರು ಫ್ಲಾಗ್ ಕೆಳಗಡೆ ಹಾಕ್ಬಿಟ್ಟು ಹೋಗ್ಬಾರ್ದು, ಫ್ಲಾಗ್ ಎತ್ಕೊಂಡು ಹೋಗ್ಬೇಕು, ಫ್ಲಾಗ್ಗೆ ಗೌರವ ಕೊಡಬೇಕು. ನಮ್ಮ ಯೋಧರು ಬಂದಿದ್ದಾರೆ, ಫ್ಲಾಗ್ ತೆಗೆದುಕೊಂಡು ಹೋಗಿ ಮನೆ ಮನೆ ಹಾಕ್ಬೇಕು. ಫ್ಲಾಗ್ ಮೇಲೆ ಕಾಸು ಕೊಡಬೇಕು. ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಫ್ಲಾಗು ಎಲ್ಲರೂ ಅದನ್ನು ಭಾಳ ಹುಷಾರ ಮನೆ ತೆಗೆದುಕೊಂಡು ಹೋಗಿ ಇಲ್ಲ ಫ್ಲಾಗನ್ನು ವಾಪಸ್ ಒಂದೇ ಒಂದೇ ಒಂದೇ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.
ಎಲ್ಲ ಮೂವಾಗಿ ರಾಷ್ಟ್ರನೆಲ್ಲ ತಗೊಂಡು ಇದೊಂದು ಅವಕಾಶ ಬಿಡುಗಡೆ ಮನೆಗೆ ತೆಗೆದುಕೊಂಡು ಮನೆ ಮುಂದೆ ತಿರಂಗ ಹನುಮಾನ್ ತಿರಂಗ ಹೆಂಗೆ ಗಾಡಿ ಆಹ್ವಾನ ಕೊಟ್ಟಂತ ಸುಧಾಕರ್ ಅವರಿಗೆ ಜಯವಾಗಲಿ, ಯೂತ್ ಕಾಂಗ್ರೆಸ್ಗೆ ಜಯವಾಗಲಿ, ಮಹಿಳಾ ಕಾಂಗ್ರೆಸ್ಗೆ ಜಯವಾಗಲಿ, ವಿದ್ಯಾರ್ಥಿ ಸಂಘ ಎನ್ಎಸ್ಎಸ್ಗೆ ಜಯವಾಗಲಿ. ಕಾರ್ಯಕರ್ತರಿಗೆ ಓಬಿಸಿ ಸಂಘ, ಮಹಿಳಾ ಸಂಘ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಜಯವಾಗಲಿ. ಅದನ್ನ ನೀವು ಇಲ್ಲಿಂದ ಎಲ್ಲ ಕಡೆ ಕಳಿಸಬೇಕು ಅಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ಇಲ್ಲಿ ಯಶಸ್ವಿಯಾಗಲಿಕ್ಕೆ ಮುಖ್ಯವಾಗಿ ನೀವು ಕಾರಣ. ಯಾಕೆಂದ್ರೆ ನಿಮ್ಮ ಒಂದು ಬರುವಿಕೆ ಈ ಒಂದು ಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ಅಧ್ಯಕ್ಷರು ಹೇಳಿದಂತೆ ಕೇವಲ 12 ಗಂಟೆಗಳ ಮುಂಚೆ ಕೊಟ್ಟಂತ ಈ ಒಂದು ಯಾತ್ರೆಗೆ ನೀವೆಲ್ಲ ಬಂದು ಯಶಸ್ವಿಗೊಳಿಸಿದ್ದೀರಿ. ನಿಮ್ಗೆಲ್ಲ ಕೂಡ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ. ನಿಮ್ಗೆಲ್ಲ ಧನ್ಯವಾದಗಳು. ನೀವು ಎಲ್ಲ ಬ್ಲಾಕ್ಗಳನ್ನ ಯಾರು ಕೂಡ ಇದನ್ನ ಕೆಳಗಡೆ ಇಟ್ಬೇಡಿ, ಫೋನ್ ಮಾಡಬಾರ್ದು. ನಮ್ಮ ಯೂತ್ ಕಾಂಗ್ರೆಸ್ ಇದ್ದಾರೆ, ಅವ್ರ ಕೈ ಬೇಕಾದ್ರೆ ಕೊಡಿ, ಕಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು NSC ಯೂತ್ ಕಾಂಗ್ರೆಸ್ ಅವರು ಮಾರ್ಷಿಯನ್ಸ್ ಇದ್ದಾರೆ, ಮಾರ್ಷಿಯನ್ಸ್ ಕೊಡಿ. ದಯವಿಟ್ಟು ಮಾರ್ಷಿಯನ್ಸ್ ಫ್ಲಾಸ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಯಾರು ಮನೆಗೆ ತಗೊಂಡೋಗ್ತೀರಾ ಫ್ಲಾಗ್ನ ತೊಂದರೆ ಇಲ್ಲ, ತಗೊಂಡೋಗಿ. ಇದಕ್ಕೆ ಯಾವುದೇ ಅದನ್ನು ಹೋಲ್ಡ್ ಮಾಡಬಾರ್ದು. ಇದು ಐತಿಹಾಸಿಕವಾಗಿ ಒಂದು ಹೊಸ ಶಿಕ್ಷಣ ಈ ಒಂದು ನಾವು ತಯಾರಿ ಮಾಡಿದ್ದೇವೆ. ಇದೆಲ್ಲ ಹೋದ್ರು ಯಾವಾಗ ಶಿವಕುಮಾರ್ ಅವರು ಹೇಳ್ತಾರೆ ದೇಶ ಪ್ರೇಮದ ಬಗ್ಗೆ ನಾವು ಸಾಕ್ಷೀಭೂತರಾಗಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ನಡೆದಂತ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಎಲ್ಲ ಸೆಲ್ಫಿ ತಗೊಂಡು ಪೋಸ್ಟ್ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮದಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡೋದ್ರೆ ಸೆಲ್ಫಿ ತಗೊಳ್ಳಿ, ನೀವೇ ಪೋಸ್ಟ್ ಮಾಡ್ಕೊಳ್ಳಿ. ನಾನು ಈ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಜೈ ಹಿಂದ್, ಜೈ ಭಾರತ, ಜೈ ತಿರಂಗ. ಇದಕ್ಕೆ ದಯವಿಟ್ಟು ತಾವೆಲ್ಲ ನೀವೇ ಸೆಲ್ಫಿಗಳು ತಗೊಳ್ಳಿ, ನೀವೇ ಪೋಸ್ಟ್ ಮಾಡ್ಕೊಳ್ಳಿ. ನೀವೇ ಸೆಲ್ಫಿ ತಗೊಳ್ಳಿ, ನೀವೇ ಪೋಸ್ಟ್ ಮಾಡ್ಕೊಳ್ಳಿ. ನೀವು ಫೋಟೋ ನೀವೇ ಪೋಸ್ಟ್ ಮಾಡ್ಕೊಳ್ಳಿ. ಈ ಫೋಟೋಗಳನ್ನ ನೀವು ತಗೊಂಡು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಇದೊಂದು ನೀವು ಪ್ರೂಫ್ ಕೊಟ್ಟರೆ ನೀವು ಯಾರು ಬೇಕಾದ್ರೂ ಮೀಟ್ ಮಾಡ್ಬೋದು. ಸರ್ಕಾರದಲ್ಲಿ ವಿಧಾನದಲ್ಲಿ ಇದು ನಮ್ಮ ಹೆಮ್ಮೆ ವಿಚಾರ. ಅದರಿಂದ ನೀವು ಸೆಲ್ಫಿ ತಗೊಂಡು ನೀವು ಪೋಸ್ಟ್ ಮಾಡಿ. ಯಾಕೆಂದ್ರೆ ಇದು ನಮ್ಮ ಭಾರತದ ಒಂದು ಸ್ವಾಭಿಮಾನದ ಸಂಕೇತ. ನೀವೆಲ್ಲ ಶಿಸ್ತಿನ ಸಿಪಾಯಿಗಳು. ಇವತ್ತಲ್ಲ ನಾಳೆ ಈ ದೇಶದ ಮುನ್ನಡೆಸುವಂತ ಪ್ರಜೆಗಳು ನೀವು. ಆ ಕಾರಣಕ್ಕೆ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ಒಂದು ದಿವಸ ಈ ದೇಶವನ್ನು ಮುನ್ನಡೆಸುವಂತವರು. ನೀವೆಲ್ಲ ಇದಕ್ಕೆ ಕಾರಣಭೂತರಾಗಬೇಕು, ಸಾಕ್ಷ್ಯಭೂತರಾಗಬೇಕು. ಇದು ಸ್ವಾಭಿಮಾನದ ಸಂಕೇತವಾಗಬೇಕು. ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ನೀಡುವಂತ ಒಂದು ಮೆಸೇಜ್ ಆಗಬೇಕು ಈ ಯಾತ್ರೆ ಅನ್ನೋದು ಅಧ್ಯಕ್ಷರ ಮತ್ತೆ ಎಲ್ಲರೂ ಕೂಡ ಅಭಿಲಾಷೆ. ಈ ಒಂದು ಇಡೀ ದೇಶದಲ್ಲಿ ಎಲ್ಲರೂ ಇವಾಗ ದಯವಿಟ್ಟು ಹೊರಟಿ ಟ್ರಾಫಿಕ್ ಅನ್ನ ಜಾಸ್ತಿ ಬಂದ್ ಮಾಡೋದು ಬೇಡ, ಸಾರ್ವಜನಿಕರಿಗೆ ಅನಾನುಕೂಲ ಬೇಡ. ಆ ಕಾರಣಕ್ಕೋಸ್ಕರ ನೀವು ಎಲ್ಲರೂ ಕೂಡ ನೀವು ಹೊರಡಬೇಕು. ನಿಮಗೆಲ್ಲ ಧನ್ಯವಾದ, 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 ಧನ್ಯವಾದ.
ಹಂಗೆ